ಸರ್ ನಮಸ್ತೆ, ಎಲ್ರಿಗೂ ನಮಸ್ತೆ. ಇದೊಂದು ಅಗ್ರಿಕಲ್ಚರ್ ಮಾಡ್ತಕ್ಕಂಥ ಬೌಂಡ್ರಿ ಅಥವಾ ಪ್ರದೇಶ. ಈಗ ನಾನು ಹೇಳ್ತಕ್ಕಂಥ ಆಸ್ತಿ ಇದು 1 ಎಕರೆ 29 ಗುಂಟೆ ರೆಡ್ ಸಾಯಿಲು. ಇದೇ ಊರಿನ ರೈತರದು. ಇದು ರಸ್ತೆ, ಅಂದರೆ ರಸ್ತೆ ಅಲ್ಲ, ಇದು ಆ್ಯಕ್ಚುಲಿ ನೋಡಿ ಇವ್ರದ್ದೇ ಆಸ್ತಿ. ಇದು ಏನು ರಸ್ತೆ ಇಲ್ಲದೆ ಇರೋದ್ರಿಂದ ಇವರೇ ಬಿಟ್ಕೊಂಡಿರ್ತಕ್ಕಂಥದ್ದು. ಅಪ್ ಟು ಗೌರ್ಮೆಂಟ್ ರಸ್ತೆ ಎಲ್ಲಿ ತನಕ ಹ್ಯಾಡ್ ಆಗುತ್ತೋ ಅಲ್ಲಿ ತನಕ ಇವ್ರದ್ದೇ ಅಣ್ಣ ತಮ್ಮದಿರದು ಆಸ್ತಿ ಇದೆ. ಸೊ ಹಾಗಾಗಿ ಇವ್ರಿಗೆ ರಸ್ತೆ ಇಲ್ಲದೆ ಇರೋದ್ರಿಂದ ಒಂದು 10 ಅಡಿ ರಸ್ತೆಯನ್ನು ಬಿಟ್ಕೊಂಡಿದ್ದಾರೆ. ಹತ್ತಿಸ್ಕಪ್ಪ ಅವ್ರನ್ನ ಹಚ್ಕೊಂಡಪ್ಪ. ನಾರ್ತ್ ಸೌತು ಭಾಳ ವಿಶಾಲವಾಗಿದೆ. 1 ಎಕರೆ 29 ಗುಂಟೆ, ಒಂದೇ RTC. ಇದು ವಿಜಿಪುರ ಹೋಬ್ಳಿ ಬರ್ತದೆ, ಮಳವಳ್ಳಿ ತಾಲೂಕು, ವಿಜಿಪುರ ಹೋಬಳಿ. ಜೊತೆಗೆ ಪಂಪ್ಸೆಟ್ಟು ಕೂಡ ಇದೆ, ಒಂದು ಒಳ್ಳೆ ವಾಟ್ರ್ ಕೂಡ ಇದೆ, 2 ಇಂಚ್ ವಾಟ್ರ್ ಇದೆ. ಹಿಂದೆ ಎಲ್ಲ ವ್ಯವಸಾಯ ಮಾಡ್ತಿದ್ದಂಥ ಆಸ್ತಿ ಇದು. ಏನಂದರೆ ಈಗ ಅವ್ರಿಗೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಆರ್ಥಿಕವಾದಂಥ ಸಮಸ್ಯೆ ಇರೋದ್ರಿಂದ ಕೊಡ್ತಾ ಇರೋದು ಅಷ್ಟೇ. ಇದೇ ಪಂಪ್ ಸೆಟ್ಟು. ಇದು ನಾನು ಆಗಲೇ ಹೇಳ್ದಂಗೆ ನಿಮಗೆ ಇನ್ನೊಂದು ಸಾರಿ ಹೇಳ್ತೀನಿ ಕೇಳಿ. ಇದು ರಸ್ತೆ ಅಲ್ಲ ಆ್ಯಕ್ಚುಲಿ. ಏನಂತಂದರೆ ಇವರು 1 by 1 ಅಣ್ಣ ತಮ್ಮದಿರ ಆಸ್ತಿ ಆಗಿರೋದ್ರಿಂದ ಒಬ್ರಿಗೆ ಒಬ್ಬರು ಇಟ್ಕೊಂಡಿರ್ತಕ್ಕಂಥದ್ದು. ಇದೇ ಪಂಪ್ ಸೆಟ್ ಮಾಡಿಕೊಂಡು ವ್ಯವಸಾಯ ಮಾಡ್ತಿದ್ದಂಥ ಒಂದು ಆಸ್ತಿ. ಪೈಪ್ಲೈನ್ ಎಲ್ಲ ಆಗಿದೆ. ಏನಂತಂದರೆ ಅವರ ಅದೃಷ್ಟ ಸ್ವಲ್ಪ ಇದಾಗಿರೋದ್ರಿಂದ, ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಆರ್ಥಿಕವಾದಂಥ ಸಮಸ್ಯೆ ಆಗಿರೋದ್ರಿಂದ ಕೊಡ್ತಾ ಇರೋದಷ್ಟೇ. ಅಕ್ಕಪಕ್ಕ ಸುಮಾರು ಹೊರಗಡೆವರೆಗೆ ಆಗಿದೆ ನೋಡಿ. ಅವ್ರು ಬಾಳೆ ಹಾಕ್ಕೊಂಡಿದ್ದಾರೆ, ಆ ಕಡೆಯವರೆಲ್ಲ ಅಡಿಕೆ ಹಾಕ್ಕೊಂಡಿದ್ದಾರೆ. ಆ ಟೈಮಲ್ಲಿ ಸುಮಾರು ಕಡಿಮೆ ಇತ್ತಲ್ಲ ರೈಟು, ಆ ಟೈಮಲ್ಲಿ ಸುಮಾರು ಅವು ಇದ್ದಾವೆ. ಇದು ಹಾಗೇನೆ ಸೇಮು ಬೇರೊಬ್ಬರಿಗೆ ಆಗಿರೋದು, ಹೊರಗಡೆಯವ್ರಿಗೆ, ಹಿಮಂತಿಯವ್ರಿಗೆ. ಸುಮಾರು ಒಂದು 8-10 ಎಕರೆ ಎಷ್ಟಾಗಿದೆ ಇಲ್ಲಿ. ಸೊ ಡಾಂಬರ್ ರಸ್ತೆಯಿಂದ ಒಂದು ಅರ್ಧ ಕಿಲೋಮೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಬರಬೇಕು. ಲ್ಯಾಂಡ್ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ. ಅಕ್ಕಪಕ್ಕ ಎಲ್ಲ ವ್ಯವಸಾಯ ಮಾಡ್ತಾ ಇದ್ದಾರೆ. ಇಲ್ಲೇ ಸ್ಟೇ ಆಗ್ಬೋದು. ಯಾವುದೇ ತಂಟೆ ತಕರಾರುಗಳಿಲ್ಲ, ಯಾವುದೇ ರೀತಿಯ ಕಾಡು ಪ್ರಾಣಿಗಳ ಹಾವಳಿ ಇಲ್ಲ. ನೋಡಿ, ಇಲ್ಲಿಗೆ ಬಂದು ಹೆಂಡಾಗುತ್ತೆ. ಇಲ್ಲಿ ಬಂದು ಈ ಕಡೆ ಹುಲ್ಲಿದೆಯಲ್ಲ, ಈ ಹುಲ್ಲು ಒಬ್ಬರ ಭಾಗಕ್ಕೆ ಹೀಗೋಗಿ ಅಲ್ಲೊಂದು ಸ್ವಲ್ಪ ಕ್ರಾಸ್ ಆಗುತ್ತೆ ಹಿಂಭಾಗಕ್ಕೆ. ಅಂದರೆ ಹುಲ್ಲಿನಿಂದ ಹಿಂಭಾಗಕ್ಕೆ ಸ್ವಲ್ಪ ಕ್ರಾಸಾಗಿ ಹೀಗೆ ಬಂದಿದೆ. ಈ ಒಂದು ರಸ್ತೆಗೆ ಹೊಂದ್ಕೊಂಡಂಗೆ ಒಂದು ಸ್ಕ್ವೈರಾಗೆ ಇದೆ, ಸ್ಟೆಪ್ ಇದೆ. ಈ ಒಂದು ರಸ್ತೆ ಲೆಕ್ಕಾಚಾರದಲ್ಲಿ ಹೇಳೋದಾದರೆ ನಿಮಗೆ ಸೂರ್ಯ ಹುಟ್ಟೋ ದಿಕ್ಕಿಗೆ ವಾಸ್ತು ಪ್ರಕಾರ ಫಸ್ಟ್ ಕ್ಲಾಸ್ ಆಗಿದೆ. ನಿಯರೆಸ್ಟ್ ಮಳವಳ್ಳಿ. ನೀವು ಮಳವಳ್ಳಿಯಿಂದ ನನಗೆ ಗೊತ್ತಾದ ಮಟ್ಟಿಗೆ 12 ಒಂದು 15 ಅಂತ ಇಟ್ಕೊಳ್ಳಿ. ಯಾಕಂದರೆ ಹೈವೇ 12, ಅಲ್ಲಿಂದ ಈಚೆಗೆ ಒಂದೆರಡು ಹಳ್ಳಿ ಸಿಗ್ತವೆ. ಹಳ್ಳಿ ಆದಮೇಲೆ ಈ ಆಸ್ತಿ. ಇಲ್ಲಿಂದ ಒಂದು ಹಳ್ಳಿ ಸಿಗುತ್ತೆ, ಒಂದು ಅರ್ಧ ಕಿಲೋಮೀಟರ್ ಅಂತರದಲ್ಲಿ. ಅದಕ್ಕಿಂತ ಈ ಒಂದು ಆಸ್ತಿ ಮಾಲೀಕರ ಒಂದು ಹಳ್ಳಿ ಹೇಳೋದಾದರೆ ಒಂದು 2 ಆಗುತ್ತೆ. ಅಕ್ಕಪಕ್ಕ ಎಲ್ಲರೂ ಕ್ರಾಪ್ ಮಾಡ್ತಾ ಇರೋದ್ರಿಂದ ನೀವಿಲ್ಲೇ ವ್ಯವಸಾಯ ಮಾಡ್ಕೊಳ್ಬೇಕಾದ್ರೆ ಇಲ್ಲೇ ಇದ್ಕೊಬೋದು. ಅಂದರೆ ಇರ್ತೀವಿ ಅನ್ನೋರ ಆದರೆ, ಅಥವಾ ಲೇಬರ್ ಇರಿಸ್ಬಿಟ್ಟು ಹೋದರೂ ಕೂಡ ಏನು ಸಮಸ್ಯೆ ಇಲ್ಲ. ಯಾಕಂದರೆ ಇಂಟೀರಿಯರ್ ಏನಲ್ಲ ಇದು. ಅಕ್ಕಪಕ್ಕ ಎಲ್ಲರೂ ಕ್ರಾಪ್ ಮಾಡ್ತಾಯಿದ್ದಾರೆ. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ಬರು ಹಾಗೆ ಇಟ್ಕೊಂಡಿರೋರು ಇರ್ತಾರೆ. ಅದು ಬಿಟ್ಟು ನೋಡಿ, ಇದೆಲ್ಲವೂ ಇವ್ರುಗಳಿದೆ, ಇವರ ಅಣ್ಣ ತಮ್ಮದಿರದೆ. ಎಲ್ಲವೂ ಇವರ ಹಣ್ಣೆ ತಂದಿರದೆ. ಈ ಒಂದು ಗೌರ್ಮೆಂಟ್ ರಸ್ತೆ ಬಂದು ಎಲ್ಲಿಗೆ ಎಂಡಾಗಿದೆಯೋ ಅಲ್ಲಿಂದ ಇವ್ರದ್ದೇ ಆಸ್ತಿ. ನನ್ನ ಪ್ರಕಾರ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು. ಓಕೆ, ಥ್ಯಾಂಕ್ ಯು ಸರ್.